ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಹಾಗಿದ್ರೆ ಇವತ್ತಿನ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ವಿದ್ಯೆಯವರು ಹೇಳ್ತಾರೆ, ಮಗಳೇ, ಒಬ್ಬ ವಿದ್ಯಾವಂತಳಾಗಿ ಹಗಲು ರಾತ್ರಿ ಓದ್ತಾ ಇದೀಯಾ? ನೀನು ಅನ್ಕೊಂಡಂಗೆ ಚೆನ್ನಾಗಿ ಓದು, ಅನ್ಕೊಂಡಂಗೆ ದೊಡ್ಡ ಡಾಕ್ಟರ್ ಆಗು ಅಂಥದ್ದು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಬಂದಿದ್ರೆ ನಿನ್ನ ಮಗಳಾಗಿ ಹುಟ್ಟಿದ್ಕು ನನಗೆ ಸಾರ್ಥಕ ಆಯಿತು ಅಂತ ನಾನು ಅನ್ಕೊಂತ ಇದ್ದೆ. ಜೀವನದಲ್ಲಿ ಒಬ್ಬ ಹೆಣ್ಣಿಗೆ ಇಬ್ಬರು ಆಧಾರ ಆಗಿರ್ತಾರೆ. ಒಬ್ರು ಜನ್ಮ ಕೊಟ್ಟ ತಂದೆ, ಇನ್ನೊಬ್ರು ಕಟ್ಕೊಂಡಿರೋ ಗಂಡ. ಜನ್ಮ ಕೊಟ್ಟಿರೋ ನೀನು ಜೂಜಿನ ಚಕ್ರಕ್ಕೆ ಹಾಕಿ ನನ್ನ ನೆಮ್ಮದಿನೇ ಹಾಳು ಮಾಡ್ಬಿಟ್ಟೆ. ಆ ಕಡೆ ಕಟ್ಕೊಂಡಿರೋ ಗಂಡ ನನ್ನನ್ನ ಚಾರಿತ್ರ್ಯ ವಧೆ ಮಾಡ್ಬಿಟ್ಟು ಹೊಂಟೋದ. ನಲ್ಲಿ ಬದುಕಿಗೆ ಕಾವಲಾಗಿರ್ಬೇಕಾಗಿರೋ ನೀವಿಬ್ರು ಒಬ್ರು ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡ್ರೆ ಇನ್ನೊಬ್ರು ನಂಬಿಕೆಯಿಂದನೇ ನನ್ನನ್ನ ಕೈ ಬಿಟ್ಬಿಟ್ರು. ಅಂದಮೇಲೆ ನಿಮ್ಮಂತವ್ರ ಜೊತೆಗೆ ನಾನು ಬಾಳ್ಬೇಕಾ? ಇಲ್ಲ, ನನಗಿನ್ನ ಯಾವ ಸಂಬಂಧನೂ ನನಗೆ ಬೇಕಾಗಿಲ್ಲ. ಇಲ್ಲಿ ಗಂಟ ನಿಮ್ಮಂತವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಡಾಕ್ಟರ್ ಆಗೋ ಅನ್ನೋ ಕನಸಿಗೆ ಮಣ್ಣೆಚ್ಚಿದ್ದು ಸಾಕು. ಇನ್ಮ್ಯಾಕೆ ನನ್ನ ಗುರಿ ಕಡೆ ನಾನು ಗಮನ ಕೊಡ್ತೀನಿ. ನಾನು ಆಸೆ ಪಟ್ಟಂಗೆ ಓದಿ ದೊಡ್ಡ ಡಾಕ್ಟರ್ ಆಗೇ ಆಗ್ತೀನಿ. ಅದು ಏನಾದ್ರೂ ಆಗ್ಲಿ, ಯಾರ ಸಹಾಯನೂ ಇಲ್ದೆ, ಅದರಲ್ಲೂ ಜನ್ಮ ಕೊಟ್ಟ ಅಪ್ಪ ಕೈ ಹಿಡಿದು ಗಂಡನ ಸಹಾಯ ಇಲ್ದೆ ನಾನು ಡಾಕ್ಟರ್ ಆಗಿ ನನ್ನ ಗುರಿನ ಸಾಧಿಸ್ತೀನಿ. ಇನ್ಮೇಲೆ ನನ್ನ ಜೀವನದ ದಾರಿ ಗುರಿ ಎರಡೂನುವೆ ನಂದೇ ಆಗಿರ್ತದೆ. ಅದನ್ನ ನಿರ್ಧಾರ ಮಾಡಿಕೊಡೋದಕ್ಕೆ ಯಾವ ಗಂಡಸಿಗೂ ನಾನು ಅವಕಾಶ ಮಾಡಿಕೊಡೋದಕ್ಕಿಲ್ಲ. ಆಗ ರತ್ನವ್ರು ಹೇಳ್ತಾರೆ, ವಿದ್ಯಾ, ನೀನು ಹೊಟ್ಟೆ ಒಳಗಡೆ ಮಗುನ ಇಟ್ಕೊಂಡು ಓದ್ತೀನಿ ಅಂದ್ರೆ ಹೆಂಗವ್ವ ಅಂತ ಕೇಳ್ತಾರೆ. ಯಾಕವ್ವ, ಬಸ್ರಿ ಆಗಿರೋರು ಯಾರ್ವೇ ಕೆಲಸ ಮಾಡೋಕ್ಕಿಲ್ವೇ? ಈ ತರ ಜೂಜಾಡಿರೋರು ಕಟ್ಕೊಂಡಿರೋ ಹೆಣ್ಮಕ್ಳನ್ನ, ಎಷ್ಟು ಸಣ್ಣ ಸಣ್ಣ ಮಕ್ಕಳನ್ನ ಮಡ್ಕೊಂಡು ಅಷ್ಟು ಜೀವನನ ನಡೆಸ್ತಾ ಇದ್ದಾರೆ ನೋಡವ್ವ. ಇನ್ಮ್ಯಾಕೆ ನಾನು ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದೇ ಒಂದು ಗುರಿ. ನನ್ನ ಮಗನೇ ನನಗೆ ಸ್ಫೂರ್ತಿ. ನನ್ನ ಬದುಕಿನ ಭರವಸೆನೇ ನನ್ನ ಮಗ. ನಾನು ನನ್ನ ಮಗನ ಹೆತ್ತು ಹೊತ್ತು ಸಾಕೋದ್ರ ಜೊತೆಗೆ ಡಾಕ್ಟರ್ ಆಗೋ ನನ್ನ ಬದುಕಿನ ಗುರಿನ ಸಾಧಿಸಿ ತೋರಿಸ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ಇದು ನನ್ನ ಬರೀ ಮಾತಲ್ಲ, ನನ್ನ ಸವಾಲ್. ಈ ಕ್ಷಣದಿಂದ ನಾನು ಯಾರನ್ನ ನಂಬಿ ಬದುಕಕ್ಕಿಲ್ಲ. ನನ್ನ ಜೀವನನ ನಾನು ನೋಡ್ಕೊಂತೀನಿ. ಜನ್ಮ ಕೊಡೋ ಶಕ್ತಿ ಇರೋ ಹೆಣ್ಣಿಗೆ ನಿಮ್ಮಂತ ಬೇಜವಾಬ್ದಾರಿ ಗಂಡಸರ ಬೆಂಬಲ ಇಲ್ದೆ ಎಲ್ಲೋ ಶಕ್ತಿ ಐತಿ ಅನ್ನೋದನ್ನ ನಾನು ಗೆದ್ದು ತೋರಿಸ್ತೀನಿ. ಅವತ್ತು ನಾನ್ ಮನ್ಸ್ ಮಾಡಿದ್ದಿದ್ರೆ ಮದ್ವೆ ಆಗಕ್ಕಿಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಯಾಕೆ ಹೇಳಿಲ್ಲ ಹೇಳು? ನೀನು ಸೀಮೆ ಎಣ್ಣೆ ಸುರ್ಕೊಂಡು ಸಾಯ್ತೀನಂತ ಹೋದಲ್ಲ, ಅದಕ್ಕೆ ಅಂತ ಚೆಲುವರಾಜ್ಗೆ ಹೇಳ್ತಾರೆ ವಿದ್ಯಾ. ಅವತ್ತು ನೀನ್ ಸಾಯ್ತೀನಿ ಅಂತ ನನ್ ಕನ್ಸಿಗೆ ಬೆಂಕಿ ಹಚ್ಬಿಟ್ಟಲ್ವೇ? ಅವತ್ತು ಏನಾದ್ರೂ ನನ್ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಸತ್ತೋಗ್ತಿದ್ದೆ ಅಲ್ವೇ? ಸತ್ ಹೋಗ್ತಿದ್ಯಾ ಅಂತ ಕ್ವಶನ್ ಮಾಡ್ತಾರೆ ವಿದ್ಯಾ ಚೆಲುವರಾಜ್ಗೆ. ಎಲ್ಲಿ ಹೋಗ್ತಾ ಇದ್ದೀಯವ್ವ ಅಂತ ರತ್ನವ್ರು ಕೇಳಿದಾಗ ವಿದ್ಯೆ ಹೇಳ್ತಾರೆ, ಅವ್ವ ನೀನೇನು ಹೆದರ್ಕೋಬೇಡ, ನಾನೇನು ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಲ್ಲ. ಯಾಕಂದ್ರೆ ನಾನು ಸಾಧನೆ ಮಾಡೋದು ಮುಂದೆ ಇನ್ನೂ ದೊಡ್ಡದೇ ಅಂತ ಹೇಳಿ ಒಳಗಡೆ ಹೋಗ್ತಾರೆ ವಿದ್ಯಾ. ಒಳಗಡೆಯಿಂದ ಸೀಮೆ ಎಣ್ಣೆ ಬಾಟ್ಲ ತಗೊಂಬಂದು ಚೆಲುವರಾಜ್ ಮುಂದೆ ಇಟ್ಬಿಟ್ಟು, ಅವತ್ತು ಇದನ್ನ ಮಡ್ಕೊಂಡಲ್ವೇ ನೀನ್ ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ಇದನ್ನ ಸುರ್ಕೊಂಡು ಸಾಯ್ತೀನಿ ಅಂತ ಹೇಳಿದ್ದು. ಅವತ್ತೇನಾದ್ರೂ ನಾನು ಒಪ್ಕೊಳ್ಳಿಲ್ಲ ಅಂತ ಅಂದಿದ್ರುವೆ ಇದನ್ನ ಸುರ್ಕೊಂಡು ಸಾಯ್ತಾ ಇರ್ಲಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಜನ್ಮ ಕೊಟ್ಟಪ್ಪ ಸಾಯ್ತೀನಿ ಅಂತ ಕಣ್ಣೀರ್ ಹಾಕಿದ್ರಲ್ವೇ, ಅದಕ್ಕೆ ಒಪ್ಕೊಂಡಿದ್ದು ಅಂತ ಹೇಳ್ತಾರೆ ವಿದ್ಯಾ. ಆದ್ರೆ ಇವಾಗ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ ಮಿಸ್ಟರ್ ಚೆಲುವರಾಜ್. ಹಿಂಗೆ ಮಗಳ ಜೀವನ ಹಾಳಾದ್ರೂ ಚಿಂತೆ ಇಲ್ಲ, ಗೌರವ ಮಣ್ ಪಾಲಾದ್ರೂ ಪರವಾಗಿಲ್ಲ. ಇಂತ ಬಂಡ್ಬಾಳ್ ಬದುಕ್ತಾ ಇದೆಯಲ್ಲ, ಸತ್ತೋಗೋದೇ ಮೇಲು ಅಂತ ಚೆಲುವರಾಜಿಗೆ ಹೇಳ್ತಾರೆ ವಿದ್ಯಾ. ಕೇಳಿಸ್ಕೊ, ಇಷ್ಟು ಸಾಕಾಗಿಲ್ಲ ಅಂದ್ರೆ ಹೇಳು, ಪಕ್ಕದ ಮನೆಯಿಂದ ತಂದು ಕೊಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನಿನ್ನನ್ನ ಯಾರು ತಡೆಯಕ್ ಬರಕಿಲ್ಲ. ಬೆಂಕಿ ಹಚ್ಕೊಂಡ್ರುವೆ ಯಾರು ಚಿಂತೆ ಮಾಡಕ್ಕಿಲ್ಲ. ಬೆಂಕಿ ಹಚ್ಕೊಂಡು ಸತ್ತು ಹೋಗು ಅಂತ ಜೋರಾಗಿ ಹೇಳ್ತಾರೆ ವಿದ್ಯಾ. ಅಂತ ಹೇಳಿ ವಿದ್ಯೆಯವರು ಒಳಗಡೆ ಹೊರಟೋಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಚೆಲುವರಾಜು ವಿದ್ಯೆ ಹಾಗನ್ಲಲ್ಲ ಅಂತ ಅಳ್ತಾ ನಿಂತಿರ್ತಾರೆ. ಅಯ್ಯೋ ನಿಂತವ, ನಾನು ಏನ್ ಕೇಳ್ಬೇಕಂತ ಅನ್ಕೊಂಡಿದ್ನು ಅದನ್ನೆಲ್ಲ ನನ್ನ ಮಗಳೇ ಕೇಳ್ಬಿಟ್ಟು ಹೊಂಟೋದ್ಲು. ಹೆಂಡ್ರ ಮಾತಿಗೆ ನೀನ್ ಯಾವತ್ತು ಬೆಲೆ ಕೊಡ್ಲಿಲ್ಲ ಅಲ್ವಾ? ಕಡೆ ಪಕ್ಷ ಮಗಳ ಮಾತನ್ನ ಅರ್ಥ ಮಾಡ್ಕೊಂಡು ಬದ್ಲಾಗಯ್ಯ ಅಂತ ಹೇಳ್ತಾರೆ ರತ್ನ. ಇಷ್ಟಾದ್ಮೇಲೂ ನೀನ್ ಬದ್ಲಾಗದೆ ಹೋದ್ರೆ ಬದುಕು ನಾಯಿ ಬಾಲಕ್ಕೂ ಕಡೆನೆ ಅಂತ ಹೇಳಿ ರತ್ನವ್ರು ಸಹ ಒಳಗಡೆ ಹೊರಟೋಗ್ಬಿಡ್ತಾರೆ. ಇನ್ನೇನ್ ಚೆಲುವರಾಜ್ ಸೀಮೆ ಎಣ್ಣೆ ಡಬ್ಬನ ಓಪನ್ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾ ಅಜ್ಜಿ ಬಂದ್ಬಿಟ್ಟು ತಡಿತಾರೆ. ಬಿಡವ, ನನ್ನಂತ ಪಾಪಿ ಬದುಕಿರ್ಬಾರ್ದು ಕಣವ, ನಾನು ಸತ್ತೋಯ್ತೀನಿ ಬಿಡವ ಅಂತ ಚೆಲುವರಾಜ್ ಹೇಳ್ತಾರೆ. ಆಗ ವಿದ್ಯಾಜ್ಗೆ ಕೋಪ ಬಂದ್ಬಿಟ್ಟು ಚೆಲುವರಾಜ್ ಕೆನ್ನೆಗೆ ಜೋರಾಗಿ ಬಾರಿಸ್ಬಿಡ್ತಾರೆ. ಅವ್ವ, ನಾನ್ ಸಾಯ್ಬೇಕು ಬಿಡವ್ವ. ಆಗ ವಿದ್ಯಾಜ್ಜಿ ಹೇಳ್ತಾರೆ, ಈ ಕೆಲ್ಸನ ನಾನು ಯಾವಾಗೋ ಮಾಡ್ಬೇಕಾಗಿತ್ತು. ಸತ್ತೋಗ್ತಾನೆ. ನಿನ್ ಮುಖಕ್ಕಿಷ್ಟು ಬೆಂಕಿ ಹಾಕ. ನಿನ್ ಮಗಳು ಬದ್ಲಾಗ್ಲಿ, ನೀನು ಒಳ್ಳೆ ತಂದಲ್ಲಿ ಬದುಕ್ಲಿ ಅಂತ ಹೇಳ್ತಾ. ನಿನಗೇನಾದ್ರೂ ಒಳ್ಳೆ ಹಠ ಛಲ ಅಂತ ಇದ್ದಿದ್ರೆ ಈ ಕುಡ್ತಾನ ಬಿಟ್ಬಿಟ್ಟು ಚಂದಾಗಿರು ಇನ್ ಮುಂದೆ. ಆಗ ನಿನ್ನ ಅವಳು ಒಪ್ಕೊಂತಾಳೆ ಅಂತ ಹೇಳ್ತಾರೆ ವಿದ್ಯಾಜ್ಜಿ. ಅದು ಬಿಟ್ಟು ನೀನು ಏನಾದ್ರೂ ಸತ್ ಹೋದ್ರೆ ಹಾಳಾಗೋಗ್ಬಿಡ್ತೀಯ ಅಂತ ಬೈದ್ಬಿಟ್ಟು ವಿದ್ಯಾ ಅಜ್ಜಿ ಸಹ ಒಳಗಡೆ ಹೊರಟೋಗ್ಬಿಡ್ತಾರೆ. ಸರು ಬಂದ್ಬಿಟ್ಟು ಚೆಲುವರಾಜ್ ಹತ್ರ ಹೇಳ್ತಾರೆ, ನಮ್ಮವ್ವ ನಿಮ್ಮವ್ವ ಅಕ್ಕ ಎಲ್ಲರ ಬಾಳ್ವೇನೋ ಹಾಳು ಮಾಡ್ಬಿಟ್ಟೆ, ಕೊನೆಗೆ ಉಳ್ದಿರೋದು ನನ್ನೊಬ್ಳು ಬಾಳು. ದಯವಿಟ್ಟು ಈಗ್ಲಾದ್ರೂ ಬದ್ಲಾಗಪ್ಪ, ನನ್ ಬಾಳನ್ನು ಹಾಳು ಮಾಡ್ಬೇಡ ಅಂತ ಕೈ ಮುಕ್ಕೊಂಡು ಕೇಳ್ತಾರೆ ಸರು. ಹೆಂಡತಿ ಮಕ್ಕಳು ಬೈದಿರೋ ಮಾತಿಗೆ ಚೆಲುವರಾಜ್ ಕುಸ್ತ್ಬಿಟ್ಟು ಅಲ್ಲೇ ಬಿದ್ದ್ಬಿಡ್ತಾರೆ. ಈ ಕಡೆ ಈಶ್ವರಿ ಹಾಗೆ ಚಿತ್ರನ ತೋರಿಸ್ತಾರೆ. ಚಿತ್ರ ಹೇಳ್ತಾರೆ, ಅಲ್ಲ ಕಣವ, ಇಷ್ಟು ದಿನ ನಾಟಕ ಅನ್ಕೊಂಡಿದ್ನೆ,
ನಿಜ ಅಂತ ಹೇಳಿ ಎಲ್ರಿಗೂ ಶಾಕ್ ಕೊಟ್ಬಿಟ್ನಲ್ಲ ಕ್ವಾಟ್ಲೆ ಅಂತ ಹೇಳ್ತಾರೆ. ಅವಳು ಹಟ್ಟಿಗೆ ಬರ್ಬೇಕು ಅಂತವ ಮೊದ್ಲೇ ಬಸ್ರಿ ಆಗಿದೀನಂತ ಹೊಟ್ಟೆಗ್ ಬಟ್ಟಿ ಕಟ್ಕೊಂಡ್ ಬಂದಿದ್ಲಲ್ವೇ, ಹಂಗೆ ಏನಾದ್ರು ಹೊಸ್ದಾಗಿ ಸ್ಕೆಚ್ ಹಾಕವಳ ಅಂತ ಕೇಳ್ತಾರೆ ಚಿತ್ರ. ಆಡ್ತಿರ್ಬೋದು, ಯಾಕಂದ್ರೆ ಅವಳು ಇಲ್ಲಿದ್ದಾಗ್ಲಿ ಅವ್ರ ಅಪ್ಪ ಅಲ್ಲಿ ಇಟ್ಕೊಂಡೆ ಎಂತ ನಾಟಕ ಮಾಡ್ಸಿದ್ರು ಹೇಳು ಅವಳ ಕೈಯಿಂದ. ಅಂತದ್ರಲ್ಲಿ ಅವರೆಲ್ಲ ಜೊತೆಲೇ ಇದ್ದಾರೆ ಅಂದ್ಮೇಲೆ ಇಂಕೆ ಇದ್ದಾರೆ ಅಂತ ಕೇಳ್ತಾರೆ ಚಿತ್ರ. ಅದ್ರಲ್ಲಿ ಅವ್ರ ಅಪ್ಪ ಎಂತ ಖತರ್ನಾಕು ಅಂತ ನಿನ್ಗೆ ಗೊತ್ತಲ್ವಾ. ಗಂಡ ಮುಟ್ಟದೇನೆ ಬಸ್ರಿ ಆಗಕ್ಕೆ ಇದೇನು ದ್ವಾಪರ ಯುಗನೂ ಅಲ್ಲ, 3 ಅಡಿ ಕುಂತಿನೂ ಅಲ್ಲ ಅಂತ ಈಶ್ವರಿ ಹೇಳ್ತಾರೆ. ಆಗ ಚಿತ್ರ ಹೇಳ್ತಾರೆ, ಹೌದೇನಲ್ವಾ, ಈ ಪಾಯಿಂಟ್ ನಾನು ಯೋಚನೆನೆ ಮಾಡ್ಲಿಲ್ವಲ್ಲ. ಹಂಗಾದ್ರೆ ಅವಳು ಬಸ್ರಿ ಆಗಿರೋದು ನಿಜಾನೇ ಆಗಿದ್ರೆ ತಪ್ಪು ದಾರಿಲೇ ಆಗಿರ್ಬೇಕಲ್ವೇ ಅಂತ ಚಿತ್ರ ಹೇಳ್ತಾರೆ. ಅದನ್ನ ತಿಳ್ಕೊಂಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಕಣವ. ಆಗ ಈಶ್ವರಿ ಹೇಳ್ತಾರೆ, ಅವಳು ಯಾವ ದಾರಿಲೇ ಹೋಗಿರ್ಲಿ ಚಿತ್ರ, ಅದನ್ನ ತಿಳ್ಕೊಳಕ್ಕಿಂತ ಮುಂಚೆ ಅವಳು ತಪ್ಪು ದಾರಿಲಿ ಹೋಗಿದ್ದಾಳೆ ಅಂತ ವಿಷುದ್ ಬೀಜವ ನಾವು ಬಿತ್ಬೇಕು ಅಂತ ಹೇಳ್ತಾರೆ ಈಶ್ವರಿ. ಒಂದು ಸಲ ಈ ಅಪವಾದ ಅಂಟುತ್ತು ಅನ್ಕೋ, ಅವಳು ಅಗ್ನಿ ಪ್ರವೇಶ ಮಾಡಿದ್ರುವೆ ಅಪವಾದನ ಕಳ್ಕೊಳಕ್ ಆಗಕ್ಕಿಲ್ಲ ಅಂತ ಹೇಳ್ತಾರೆ ಈಶ್ವರಿ. ಹ್ಞೂ ಕಣವ, ನಾವ್ ಹಂಗ್ ಮಾಡ್ಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಈ ಮನೆಯವರೆಲ್ಲ ಅವಳು ಹೊಟ್ಟೆಯಲ್ಲಿ ವಂಶದ ಕುಡಿ ಬೆಳಿತಾ ಐತಿ ಅಂತ ಅವಳನ್ನ ಮನೆ ಒಳಗಡೆ ಸೇರ್ಸ್ಕೊಂಡ್ಬಿಡ್ತಾರೆ ಅಂತ ಚಿತ್ರ ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಅದಕ್ ಮಾತ್ರ ನಾವು ಅವಕಾಶ ಮಾಡ್ಕೊಡ್ಬಾರ್ದು ನೋಡಿ. ಇವಾಗ ನಾವ್ ಏನ್ ಅನ್ಕಂತ ಇದೀವೋ ಅದೇ ಸತ್ಯ ಅಂತ ನಾವ್ ಮನೆಯವ್ರನ್ನೆಲ್ಲ ನಂಬಿಸ್ಬೇಕು, ನಂಬ್ಸೋಣ ಅಂತ ಹೇಳ್ತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ವಿದ್ಯೆ ಎಲ್ಲ ಬ್ಯಾಗಿಗೆ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇರ್ತಾರೆ. ಸರು ಅಷ್ಟರಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಅಕ್ಕ ಇದೇನ್ ಮಾಡ್ತಾ ಇದೀಯ ನೀನು, ಬಾ ಇಲ್ಲಿ ಅಕ್ಕ ನೋಡಿ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಸರು. ಅಷ್ಟರಲ್ಲಿ ರತ್ನವ್ರು ಬಂದ್ಬಿಟ್ಟು ಏನೇ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಒಂದು ಕ್ಷಣನೂ ಈ ಮನೆ ಒಳಗಡೆ ನಾನು ಇರಕ್ಕಿಲ್ಲ, ಎಲ್ಲಾದ್ರೂ ದೂರ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ರತ್ನ ಹೇಳ್ತಾರೆ, ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ, ಈ ಪರಿಸ್ಥಿತಿಲಿ ಎಲ್ಲಿಗಂತ ಹೋಗ್ತೀಯ ನೀನು, ಅವ್ವ ಪ್ರಪಂಚ ಅನ್ನೋದು ಶಾನೆ ವಿಶಾಲವಾಗೈತೆ, ಎಲ್ಲಾದ್ರೂ ಹೋಗಿ ನಾನು ಬದುಕ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ವಿದ್ಯಾ ವಿಶಾಲವಾಗೈತಿ ಅಂತ ಎಲ್ಲಿಗೆ ಹೋಗ್ತಾ ಇದೀಯ ನೀನು, ಗಂಡನ್ ಮನೆಯಿಂದ ಇಲ್ಲಿಗೆ ಬಂದೆ ಸರಿ, ಈಗ ಈ ಮನೆ ಬಿಟ್ಬಿಟ್ಟು ಎಲ್ಲಿಗಂತ ಹೋಯ್ತಿ ಅಂತ ರತ್ನವ್ರು ಹೇಳ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಚೆಲ್ವಾ ಅವರು ನೋಡ್ತಾ ಇರ್ತಾರೆ. ಗಂಡನೂ ಬೇಡ ಅಪ್ಪನೂ ಬೇಡ, ಗಂಡಸ್ರು ಸವಾಸ ಬೇಡ ಅಂತ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳು ಒಂಟಿಯಾಗಿ ಬದುಕ್ತಾ ಇವ್ರುಗಳ ಯಾರ ಸಹಾಯನೂ ಇಲ್ದೆ ನಾನ್ ಚಂದಾಗ್ ಓದಿ ಡಾಕ್ಟರ್ ಆಗ್ತೀನಿ, ಮಗಿನ ನಾನೇ ಸಾಕಿ ತೋರಿಸ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ಚೆಲುವರಾಜ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ವಿದ್ಯಾ, ಕೋಪದಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ಬೇಡ್ವೆ, ಒಂದು ಹೆಣ್ಣು ಬದುಕು ಕಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು, ಈಗ ನಾವ್ ತಿಂತ ಇರೋ ನೋವೇ ಸಾಕು, ಇನ್ನೊಸಿ ಮಾತಾಡಿ ಯಾಕೆ ನಮ್ಗೆಲ್ಲ ನೋವು ಕೊಡ್ತೀಯಾ ಅಂತ ರತ್ನ ಹೇಳ್ತಾರೆ. ನನಗೆ ನೋವು ಕೊಡ್ತಾ ಇರೋದು ನೀವುಗಳೇ, ಇಲ್ಲಿ ನೋವುಗಳು ಸಹಿಸ್ಕೊಂಡ್ ಬಾಳ್ತಾ ಇರೋದು ನಾನ್ ಕಣವ, ಅದನ್ನೆಲ್ಲ ಮಾತಾಡೋದಕ್ಕೆ ನನ್ಗಿಷ್ಟ ಇಲ್ಲ. ನೋಡು, ನಿನ್ ಗಂಡ ಇರೋ ಮನೆ ಒಳಕ್ಕೆ ಇರಕ್ ಆಗಕ್ಕಿಲ್ಲ, ಮುಖ ನೋಡೋದಕ್ಕೂ ನನಗೆ ಕಷ್ಟ ಆಗ್ತೈತೆ, ಎಲ್ಲೋ ಹೋಗಿ ಜೀವನ ಮಾಡ್ಕೊಂಡು ಸಾಯ್ತೀನಿ, ನನ್ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ವಿದ್ಯಾ. ವಿದ್ಯಾ ಹೋಗ್ತಾ ಇರ್ಬೇಕಾದ್ರೆ ಕೈ ಹಿಡ್ಕೊಂಡು ನಿಂತ್ಕೊ ಅಂತ ಹೇಳ್ತಾರೆ ವಿದ್ಯಾ ಅಜ್ಜಿ. ನೋಡು, ಈ ಅಟ್ಟಿ ಏನು ನಿಮ್ಮ ಅಪ್ಪ ಕಟ್ಟಿರೋದಲ್ಲ, ಗಂಡ ರಕ್ತ ಬಸ್ತು ಈ ಅಟ್ಟಿ ಕಟ್ಟಿರೋದು, ಈ ಅಟ್ಟಿ ಮೇಲೆ ಅವನ್ಕಿಂತ ಹೆಚ್ಚಿನ ಅಧಿಕಾರ ನಿನಗೈತೆ, ಹೇಳ್ತಾ ಇದೀನಿ ಕೇಳಿಸ್ಕೊ, ಇನ್ಮ್ಯಾಕೆ ಅವ್ನ ಅಟ್ಟಿ ಒಳಗಡೆ ಬರ್ದಂಗೆ ನಾನ್ ನೋಡ್ಕೊಂತೀನಿ, ಮಾಡಿರೋ ತಪ್ಪಿಗೆ ಅದೇ ಅವನಿಗೆ ಶಿಕ್ಷೆ ಅಂತ ಹೇಳ್ತಾರೆ ವಿದ್ಯಾ ಅಜ್ಜಿ. ಇದನ್ನ ಕೇಳಿ ಚೆಲುವರಾಜ್ ಹೊರಗಡೆ ನಿಂತ್ಕೊಂಡು ಗಾಬರಿಯಾಗಿರ್ತಾರೆ. ಇನ್ನು ಬ್ಯಾಗ್ ತಗೊಂಡು ಒಳಕ್ ನಡಿ, ಅಕ್ಕ ಪ್ಲೀಸ್ ಕಣೆ ಅಜ್ಜಿ ಹೇಳ್ತೈತಲ್ಲ, ಒಳಗ್ ಸೇರ್ಸಕ್ಕಿಲ್ಲ ಅಂತ ಹೇಳ್ತಾರೆ ಸರು. ದೊಡ್ಡೋರ್ ಮಾತಿಗೆ ಬೆಲೆ ಕೊಡವ, ಏನು ನಿಮ್ಮ ಅಪ್ಪ ಇರೋ ಜಾಗದಲ್ಲಿ ನಿನ್ಗಿರಕ್ ಇಷ್ಟ ಇಲ್ಲ ಅಲ್ಲವಾ, ಅನ್ಮ್ಯಾಕೆ ಅವ್ರು ಇಲ್ಲಿ ಇರಕ್ಕಿಲ್ಲ ಬಿಡವ ಅಂತ ಹೇಳ್ತಾರೆ ರತ್ನ. ಹೆಣ್ಣಿಗೆ ಹಠ ಒಳ್ಳೇದಲ್ಲ ಕಣವ ಅಂತ ಹೇಳಿ ವಿದ್ಯೆ ಹೊರಗಡೆ ಹೋಗೋದನ್ನ ತಡೆದು ನಿಲ್ಲಿಸ್ತಾರೆ ವಿದ್ಯಾ ಅಜ್ಜಿ ಹಾಗೆ ರತ್ನ. ಮತ್ತೆ ನಿಮ್ಮ ಮಗನ್ ಜೊತೆಗೆ ಹೇಗಿ ನನಗೂ ಸಾಕಾಗೋಗ್ಬಿಟ್ಟೈತಿ, ಏನ್ ಹೇಳ್ಬೇಕು ನೀವೇ ಹೋಗಿ ಹೇಳ್ಬಿಡಿ. ಅವ್ರ ಮಾತನ್ನ ಕೇಳಿ ಚೆಲುವರಾಜ್ ವಾಪಸ್ ಬರ್ತಾರೆ. ಈ ಕಡೆ ನೋಡಿದ್ರೆ ಭದ್ರವನ್ನ ತೋರಿಸ್ತಾರೆ. ಭದ್ರ ವಿದ್ಯಾ ಸವಾಲ್ ಹಾಕಿದ್ದನ್ನ ನೆನ್ಪು ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ಹೇಳಿದ ಮಾತಲ್ಲಿ ಯಾವ ತಪ್ಪು ಇಲ್ಲ ಕಣೋ, ನಿನ್ ಜಾಗದಲ್ಲಿ ಯಾವುದೇ ಗಣಸಿದ್ದಿದ್ರುವೆ ಅದೇ ಮಾತಾಡ್ತಾ ಇದ್ರು, ಪ್ರಪಂಚದಲ್ಲಿ ಹಣ ಆಸ್ತಿ ಸಂಪಾದನೆ ಮಾಡೋದು ಶಾನೆ ಸುಲಭ ಆಗ್ಬಿಟ್ಟೈತೆ, ಆದ್ರೆ ನಿಜವಾದ ಪ್ರೀತಿ ಸಿಗೋದು ಶಾನೆ ಕಷ್ಟ. ಅದ್ರಲ್ಲಿ ನೀನು ಅವಳ ಆಸ್ತಿ ಅಂತಸ್ತು ನೋಡ್ದೆ ಬಹಳ ಪ್ರೀತಿ ಕೊಟ್ಟಿದೀಯ, ನಿನ್ನಂತ ನೀವು ಮೋಸ ಮಾಡೋದಕ್ಕೆ ಅವಳಿಗೆ ಹೆಂಗಾದ್ರೂ ಮನ್ಸು ಬಂತಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣ್ಲಾ. ಅಲ್ಲ ಭದ್ರ, ನಮ್ಗೆಲ್ಲ ಗೊತ್ತಿರಂಗೆ ಏನೋ ಟೈಮ್ ಕೆಟ್ಟು ನಡಿಬಾರ್ದೆಲ್ಲ ನಡೆದು ಹೋಗಿ ನೀನು ಅವಳಿಂದ ದೂರ ಇರಂಗಾಯ್ತು. ಆಮ್ಯಾಕೆ ಅವಳ ಮನೆ ಒಳಗಡೆ ಬಂದ್ಮ್ಯಾಕನು ಅಮ್ಮಮ್ಮ ನೀವಿಬ್ರು ಒಟ್ಟಿಗೆ ಇರೋದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ, ಅಂತದ್ರಾಗೆ ಅವಳು ಇದ್ದಕ್ಕಿದ್ದಂಗೆ ಬಂದು ಬಸ್ರಿ ಆಗಿದ್ದೀನಿ ಅಂತ ಹೇಳ್ತಾಳ ಅಂದ್ಮೇಲೆ ಅಂತ ಮಾತನ್ನ ಹೇಳ್ತಿದ್ದಾಗೆ ಭದ್ರವ್ರಿಗೆ ಕೋಪ ಬಂದ್ಬಿಡುತ್ತೆ. ಚಿತ್ರ ಅವರು ಕೆರಳಿಸ್ತಾ ಇರ್ತಾರೆ ಅವ್ರನ್ನ. ಆಗ ಈಶ್ವರಿ ಹೇಳ್ತಾರೆ, ಅಲ್ಲ ಕಣ ಭದ್ರ, ಕೋಪ ಮಾಡ್ಕೊಂತೀಯ, ಏನೋ ಹೇಳ್ಬಿಡ್ತೀಯ ಅಂತ ಈಗ ಮಾತಾಡದೆ ಹೋದ್ರೆ ಅವಳು ಹೇಳಿರೋ ಸುಳ್ಳು ಸತ್ಯ ಆಗ್ತದೇನೋ. ನಾವ್ ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ಇನ್ ಎಲ್ಲಿ ತಿರ್ಗ ಮೋಸ ಆಯ್ತದೋ ಅನ್ಯಾಯ ಆಗ್ತದೋ ಅನ್ನೋ ಭಯ ಕಾಣೋ ನಮಗೆ. ಚಿಕ್ಕ ತಾತನ ಮಗ ಫಾರಿನಲ್ಲಿ ಓದ್ತಾ ಇದ್ದ, ಅವನು ನಿನ್ನಂಗೆ ಹೆಂಡ್ರನ್ನ ಶಾನೆ ಪ್ರೀತಿ ಮಾಡ್ತಾ ಇದ್ದ. ಹೆಂಡ್ರಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು 5 ವರ್ಷ ಆದ್ಮೇಲೆ ಬರ್ತೀನಿ ಅಂತ ಫೋನ್ ಮಾಡಿದ್ರೆ ಹೆಂಡ್ರ ಅಂದ್ಲಂತೆ, ನಿನಗೊಂದು ಸಿಹಿ ಸುದ್ದಿ ಐತೆ, ನಾನು ಬಸ್ರಿ ಆಗಿದ್ದೀನಿ ಬಾ ಅಂತ ಅಂದ್ಲಂತೆ. ಏನ್ ಹೇಳ್ತೀಯ ಅಂತ ಕೇಳ್ತಾರೆ ಈಶ್ವರಿ. ವಿದ್ಯಾ ಅಂತೋಳಂತ ನಾವ್ ಹೇಳ್ತಾ ಇಲ್ಲ, ಯಾರನ್ನ ನಂಬಿ ಮೋಸ ಹೋಗ್ಬೇಡ ಅಂತ ಹೇಳ್ತಾ ಇದೀನಿ ಅಂತ ಹೇಳ್ತಾರೆ ಚಿತ್ರ. ಭದ್ರ, ಯಾವ್ದನ್ನು ಅತಿಯಾಗಿ ಹಚ್ಕೋಬೇಡ ಕಣಪ್ಪ,
ಹೆಣ್ಣೇನೇ ಆಗಲಿ ಹೆಂಡ್ರನ್ನೇ ಆಗಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಚೆನ್ನಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ ಈಶ್ವರಿ. ಭದ್ರನಿಗೆ ಅನುಮಾನದ ಬೀಜ ಬಿತ್ಬಿಟ್ಟು ಹೊರಟು ಬಿಡ್ತಾರೆ ಈಶ್ವರಿ ಹಾಗೆ ಚಿತ್ರ. ಈ ಕಡೆ ನೋಡಿದ್ರೆ ಚೆಲುವರಾಜನ್ನ ತೋರಿಸ್ತಾರೆ. ಹೊರಗಡೆ ನಿಂತಿರ್ಬೇಕಾದ್ರೆ ವಿದ್ಯಾಜ್ಜಿ ಬಂದ್ಬಿಟ್ಟು ನೋಡ್ ಚೆಲ್ವ. ಆಗ ಚೆಲ್ವ ಹೇಳ್ತಾರೆ, ನೀನು ಏನು ಹೇಳ್ಬೇಡ ಕಣವ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಕಣವ, ಇನ್ನು ಮುಂದೆ ನಾನು ನಿಮ್ಮ ಮನೆ ಒಳಗಡೆ ಬರಕ್ಕಿಲ್ಲ, ನಂದೆಲ್ಲೋ ಒಂದ್ ಕಡೆ ಕಾಲ ಆಗ್ಬಿಡ್ತದ ಕಣವ. ಅವಳು ಮನೆ ಬಿಟ್ಟು ಹೋಗ್ಬಿಟ್ಟು ಕಷ್ಟಪಡೋದು ಬೇಡ, ನಾನೇ ಎಲ್ಲಾದ್ರೂ ದೂರಕ್ಕೆ ಹೊಂಟೋಗ್ಬಿಡ್ತೀನಿ ಕಣವ ಅಂತ ಹೇಳ್ತಾರೆ ಚೆಲ್ವ ನಾನು ಬೇಡ ಬೇಡ ಅಂತ ಬಡ್ಕೊಂಡೆ, ನನ್ನ ಮಾತನ್ನ ಕೇಳಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ವಿದ್ಯಾಜ್ಜಿ. ಈ ಕಡೆ ನೋಡಿದ್ರೆ ಈಶ್ವರಿ ಹಾಗೆ ಚಿತ್ರನ ತೋರಿಸ್ತಾರೆ. ಈಶ್ವರಿ ಒಬ್ಬ ವ್ಯಕ್ತಿನ ಬರಕ್ ಹೇಳಿರ್ತಾರೆ. ಹಣನ ಆ ವ್ಯಕ್ತಿಗೆ ಕೊಟ್ಬಿಟ್ಟು ಸದ್ಯಕ್ಕೆ ಇದರಲ್ಲಿ 1 ಲಕ್ಷ ಐತೆ, ಮಿಕ್ಕಿದ ದುಡ್ಡು ಇನ್ನ ನಿನ್ ಮನೆ ಬಾಗ್ಲಿಗೆ ಹೆಂಗ್ ತಲುಪಿಸ್ಬೇಕು ಹಂಗ್ ತಲುಪಿಸೋ ಜವಾಬ್ದಾರಿ ನಂದು. ಕಣ್ಣಲ್ಲಿ ಶಿವರಾಮೇಗೌಡರಿಗೆ ಹೋಗಿ ನಾನೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಸ್ಟೇಷನ್ಗೆ ಹೋಗಿ ನೀನೇ ಶರಣಾಗ್ಬೇಕು. ಆಮೇಲೆ ಇಷ್ಟು ದಿನ ನೀನ್ ಎಲ್ಲೋಗಿದ್ದೆ, ಈಗ ಯಾಕೆ ಬಂದಿದೀಯಾ, ಇಷ್ಟು ದಿನ ಎಲ್ಲೋಗಿದ್ದೆ ಅಂತ ಕೇಳಿದ್ರೆ ಮುರುಘ ಏನೇ ಮಾಡಿ ಪ್ರಶ್ನೆ ಕೇಳಿದ್ರು ಉತ್ತರ ಮಾತ್ರ ಒಂದೇ ಆಗಿರ್ಬೇಕು ಅಂತ ಹೇಳ್ತಾರೆ ಈಶ್ವರಿ. ಇದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ ಅಮ್ಮೋರೆ, ಆಮೇಲೆ ಎಂತ ಪರಿಸ್ಥಿತಿ ಬಂದ್ರುನುವೆ ಮಾತ್ರ ನನ್ನ ಹೆಸರನ್ನ ಎಲ್ಲೂ ಬಾಯ್ ಬಿಡಬಾರ್ದು ಅಂತ ಆ ವ್ಯಕ್ತಿಗೆ ಹೇಳ್ತಾರೆ. ನೀವು ನನ್ ಕೈ ಬಿಡಕ್ಕಿಲ್ಲ ತಾನೆ ಅಂತ ಕೇಳ್ತಾರೆ ಆ ವ್ಯಕ್ತಿ. ಇದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಜೊತೆಗೆ ನೀನೇ ಹೋಗಿ ಸರೆಂಡರ್ ಆಗ್ತಾ ಇರೋದ್ರಿಂದ ಶಿಕ್ಷೆ ಹೊಸಿ ಕಮ್ಮಿನೇ ಆಯ್ತದೆ. ಆಮೇಲೆ ನಿನಗೆ ಆಚೆ ಕರ್ಕೊಂಬರಕ್ಕೆ ಏನ್ ವ್ಯವಸ್ಥೆ ಬೇಕೋ ನಾ ಮಾಡೋ ಕೆಲ್ಸ ನಂದು ಅಂತ ಮಾತನ್ನ ಕೊಡ್ತಾರೆ ಈಶ್ವರಿ. ಮಾತನ್ನ ನಂಬಿ ನಾನು ಶರಣಾಗ್ತೀನಿ ಅಮ್ಮವ್ರೆ, ಕೊಟ್ಟು ಮಾತು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಈಶ್ವರಿ ಹೇಳ್ತಾರೆ, ಖಂಡಿತ ಉಳಿಸ್ಕೋತೀನಿ, ಕುಟುಂಬದ ಬಗ್ಗೆ ಚಿಂತೆ ಮಾಡ್ಬೇಡ, ನೀವು ಜೈಲಿಂದ ಆಚೆಗೆ ಬಂದ್ಮ್ಯಾಕೆ ಜೀವನಕ್ಕೆ ಒಂದು ದಾರಿ ಮಾಡ್ಕೊಡ್ತೀನಿ ಅಂತ ಆ ವ್ಯಕ್ತಿಗೆ ಹೇಳ್ತಾರೆ. ಆಗ ಆ ವ್ಯಕ್ತಿ ಎಲ್ಲದಕ್ಕೂ ಒಪ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.